गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಒಬ್ಬ ವ್ಯಕ್ತಿ ಖಂಡಿತ ಬರೋದಿಲ್ಲ ಅಂತ ಗೊತ್ತಿದ್ರೂ ಅವ್ರಿಗೋಸ್ಕರ ಕಾಯೋದು ಅಂದ್ರೆ ಏನರ್ಥ? ಪೂತಿನ ಅವರ ಶಬರಿ ಗೀತಾ ನಾಟಕ ಇದೇ ಒಂದು ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ. ಮಹಾಕಾವ್ಯದ ಒಂದು ಪಾತ್ರದ ಮೂಲಕ ಭಕ್ತಿಯ ನಿಜವಾದ ಸ್ವರೂಪ ಏನು ಅಂತ ತಿಳಿಯೋ ಈ ಪ್ರಯತ್ನಕ್ಕೆ ಬನ್ನಿ ಜೊತೆಯಾಗಿ. ನೋಡಿ, ಈ ನಾಟಕ ಶುರುವಾಗೋದೇ ಶಬರಿಯ ಈ ಒಂದು ಮನಕಲುಕುವ ಸಾಲಿನಿಂದ. ರಾಮ, ನೀನು ಯಾವಾಗ ಬರ್ತೀಯಾ ಅಂತ ಅವಳು ಕೇಳ್ತಿರೋದಿದೆಯಲ್ಲ, ಇದೊಂದು ಸುಮ್ಮನೆ ಕೇಳೋ ಪ್ರಶ್ನೆ ಅಲ್ಲ, ಇದು ಅವಳ ಬದುಕಿನ ಸಾರಾಂಶ. ಅವಳ ಇಡೀ ಅಸ್ತಿತ್ವವೇ ಆ ಕಾಯುವಿಕೆಯಲ್ಲಿದೆ ಅನ್ನೋದನ್ನ ಈ ಸಾಲುಗಳು ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಲ್ವಾ? ಕತೆ ಶುರುವಾಗೋದು ಮತಂಗ ಆಶ್ರಮದಲ್ಲಿ. ಇಲ್ಲಿ ನಮಗೆ ಶಬರಿಯ ಪರಿಚಯ ಆಗೋದು. ಅವಳೊಬ್ಬ ವೃದ್ಧ ತಪಸ್ವಿನಿ. ವರ್ಷಗಳಿಂದ ರಾಮನಿಗಾಳಿ ಕಾಯ್ತಾ ಬಹುಶಃ ಅವಳಿಗೆ ಹೊರಗಿನ ಪ್ರಪಂಚದ ಅರಿವೇ ಇಲ್ವೇನೋ ಅನಿಸುತ್ತೆ. ಅವಳ ಇಡೀ ಜಗತ್ತು ಒಂದೇ ಒಂದು ನಿರೀಕ್ಷೆಯ ಸುತ್ತ ಗಿರಿಕಿ ಹೊಡಿತಾ ಇದೆ, ಅದುವೇ ರಾಮನ ಆಗಮನ. ಶಬರಿಯ ಹಾಡಿನಲ್ಲಿ ಈ ಒಂದು ಮಾತು ಬರುತ್ತೆ, ಬಯಕೆಯ ಹುಚ್ಚಿನೋಳು. ಇದು ಅವಳ ಭಕ್ತಿ ಎಂಥದ್ದು ಅಂತ ತೋರಿಸುತ್ತೆ. ಇದು ಸುಮ್ಮನೆ ಒಂದು ಆಸೆ ಅಲ್ಲ, ಇದೊಂದು ರೀತಿ ಅವಳನ್ನೇ ಆವರಿಸಿಕೊಂಡಿರೋ ಹುಚ್ಚು ಅಂತ ಅನ್ಸೋಷ್ಟು ತೀವ್ರವಾದ ಭಕ್ತಿ. ಸರಿ, ಈಗ ಕಥೆಯ ದೃಶ್ಯ ಬದಲಾಗುತ್ತೆ. ಒಂದು ಕಡೆ ಶಬರಿಯ ಅಚಲವಾದ ಮುಗಿಯದ ನಿರೀಕ್ಷೆ, ಇನ್ನೊಂದು ಕಡೆ ಅದೇ ಅರಣ್ಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಸಂಪೂರ್ಣವಾದ ದುಃಖ ಮತ್ತು ಹತಾಶೆಯಲ್ಲಿದ್ದಾರೆ. ಸೀತೆಯನ್ನು ಕಳ್ಕೊಂಡಿರೋ ನೋವಲ್ಲಿರೋ ಅವರ ಸ್ಥಿತಿ ಶಬರಿಯ ನಂಬಿಕೆಗೆ ವಿರುದ್ಧವಾಗಿದೆ. ಅಂದರೆ ಭರವಸೆ ಒಂದು ದಾರಿ, ದುಃಖದ ಇನ್ನೊಂದು ದಾರಿ, ಇವೆರಡೂ ಈಗ ಒಂದಾಗೋ ಸಮಯ ಹತ್ರ ಬರ್ತಾ ಇದೆ. ಸೀತೆಯನ್ನ ಕಳೆಕೊಂಡ ರಾಮನ ದುಃಖ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಅವನ ನೋವು ಎಷ್ಟೊಂದು ತೀವ್ರವಾಗಿದೆ ಅಂದ್ರೆ, ಸೀತೆ ಸಿಗ್ಲಿಲ್ಲ ಅಂದ್ರೆ ಇಡೀ ಜಗತ್ತನ್ನೇ ಸುಟ್ಟಾಕೋಷ್ಟು ಕೋಪ ಮತ್ತು ಹತಾಶೆ ಅವನಲ್ಲಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ನಷ್ಟ ಅಲ್ಲ, ಅವನಿಗೆ ಇಡೀ ಪ್ರಪಂಚವೇ ಖಾಲಿಯಾದ ಹಾಗೆ ಆಗ್ಬಿಟ್ಟಿದೆ. ಇಲ್ನೋಡಿ, ಅಣ್ಣ ತಮ್ಮಂದಿರ ಪ್ರತಿಕ್ರಿಯೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ. ರಾಮನ ದುಃಖ ಜಗತ್ತನ್ನೇ ನಾಶ ಮಾಡುವಷ್ಟು ದೊಡ್ಡದು, ಆದರೆ ಲಕ್ಷ್ಮಣಂದು ಸ್ವಲ್ಪ ಹೆಚ್ಚು ವಾಸ್ತವಕ್ಕೆ ಹತ್ತಿರವಾದದ್ದು. ಅವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಅಣ್ಣನಿಗೆ ಧೈರ್ಯ ತುಂಬೋಕೆ ಪ್ರಯತ್ನಿಸ್ತಾನೆ. ಈ ವ್ಯತ್ಯಾಸವೇ ಈ ಪಾತ್ರಗಳಿಗೆ ಇನ್ನಷ್ಟು ಆಳವನ್ನ ಕೊಡುತ್ತೆ. ಹಾಗಿದ್ರೆ ಈಗ ಕಥೆಯ ಎರಡು ಮುಖ್ಯ ಎಳೆಗಳು ಹತ್ರ ಬರ್ತಾ ಇವೆ. ರಾಮ ಮತ್ತು ಲಕ್ಷ್ಮಣ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರು ಒಂದು ಅಪೂರ್ವವಾದ ಭಕ್ತಿಯ ದೃಶ್ಯವನ್ನ ನೋಡ್ಲಿದ್ದಾರೆ. ಹಂಬಲದ ಒಂದು ನದಿ, ದುಃಖದ ಇನ್ನೊಂದು ನದಿ, ಇವೆರಡೂ ಒಂದಾಗೋ ಸಮಯ ಬಂದಿದೆ. ರಾಮ ದೂರದಿಂದ ಶಬರಿಯನ್ನ ನೋಡಿ ಅದು ಯಾವ ಮರಳು ಅಂತ ಕೇಳ್ತಾನೆ. ಇಲ್ಲಿ ಮರಳು ಅನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದ್ರೆ ಒಬ್ಬರ ಅಚಲವಾದ ಭಕ್ತಿ ಇನ್ನೊಬ್ಬರಿಗೆ ಹುಚ್ಚುತನದ ಹಾಗೆ ಕಾಣಬಹುದು ಅನ್ನೋ ಸತ್ಯವನ್ನ ಇದು ಹೇಳುತ್ತೆ. ಸ್ವತಃ ದೇವರಿಗೆ ತನ್ನ ಭಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನೋಡಿ. ಅವಳ ಹತ್ರ ನೇರವಾಗಿ ಹೋಗೋ ಬದಲು ರಾಮ ಲಕ್ಷ್ಮಣ ಇಬ್ರು ಒಂದು ಕಡೆ ಒಳಿಚು ನಿಂತು ನೋಡೋಣ ಅಂತ ನಿರ್ಧರಿಸ್ತಾರೆ. ಇದು ಒಂದು ರೀತಿಯ ನಾಟಕೀಯ ಸನ್ನಿವೇಶವನ್ನೇ ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಅವಳು ಯಾರಿಗಾಗಿ ಕಾಯ್ತಾ ಇದ್ದಾಳೋ ಅದೇ ವ್ಯಕ್ತಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳನ್ನೇ ನೋಡ್ತಾ ಇದ್ದಾನೆ. ಈ ಸತ್ಯ ನಮ್ಗೆ, ಅಂದ್ರೆ ಕಥೆ ಕೇಳ್ತಿರೋ ನಮ್ಗೆ ಗೊತ್ತಿದೆ, ಆದರೆ ಪಾತ್ರಗಳಿಗೆ ಗೊತ್ತಿಲ್ಲ. ರಾಮ ಮರುಳು ಅಂತ ಅನ್ಕೊಂಡಿದ್ದು ಬೇರೆ ಯಾರನ್ನೂ ಅಲ್ಲ, ಅದು ಇದೇ ಶಬರಿಯನ್ನ. ಅವಳು ಪ್ರತಿದಿನದ ಹಾಗೆ ಹಣ್ಣು ಹೂಗಳನ್ನ ತಗೊಂಡು ವಾಪಸ್ ಬರ್ತಾ ನಿರಾಸೆ ಮತ್ತು ಭರವಸೆಯ ಹಾಡನ್ನ ಹಾಡ್ತಾ ಇದ್ದಾಳೆ. ಕಡುಸುವಿ ಹಣ್ಣು ಅನ್ನೋ ಪದ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವಳ ಪ್ರಕಾರ ರಾಮ ಬಂದು ಅದನ್ನ ತಿಂದ್ರೆ ಮಾತ್ರ ಆ ಹಣ್ಣುಗಳಿಗೆ ರುಚಿ ಬರೋದು. ತಾನು ನೋಡ್ತಾ ಇರೋದು ಬೇರೆ ಯಾರೂ ಅಲ್ಲ, ತಾನು ಕೇಳಿದ್ದ ಅದೇ ಭಕ್ತೆ ಶಬರಿ ಅಂತ ರಾಮನಿಗೆ ಗೊತ್ತಾದಾಗ ಅವನ ಪ್ರತಿಕ್ರಿಯೆ ಇದು. ಅವಳ ನಿಸ್ವಾರ್ಥ ಭಕ್ತಿಯನ್ನ ನೋಡಿ ಅವನಿಗೆ ವಿನಯ, ಗೌರವ ಮತ್ತು ಒಂದು ರೀತಿಯ ನಾಚಿಕೆ ಕೂಡ ಆಗತ್ತೆ. ತಾನು ಅವಳಿಗೆ ಏನೂ ಮಾಡಿಲ್ಲ, ಆದರೂ ಅವಳು ಇಷ್ಟು ಶ್ರದ್ಧೆಯಿಂದ ನನ್ನನ್ನು ನೆನಪಿಸ್ಕೊಳ್ತಾ ಇದ್ದಾಳಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗತ್ತೆ. ಬನ್ನಿ ಈಗ ಶಬರಿಯ ಆಶ್ರಮದ ಒಳಗೆ ಹೋಗೋಣ. ಇಲ್ಲಿ ಅವಳ ಭಕ್ತಿ ಕೇವಲ ಒಂದು ಭಾವನೆ ಅಲ್ಲ, ಅದು ಪ್ರತಿದಿನದ ಒಂದು ಕ್ರಿಯೆಯಾಗಿ ಕಣ್ಣಿಗೆ ಕಾಣೋ ಹಾಗೆ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಶಬರಿಯ ಪ್ರತಿದಿನದ ಈ ಕೆಲಸವನ್ನೊಮ್ಮೆ ಗಮನಿಸಿ. ನಿನ್ನೆ ತಂದ ಹೂವು ಹಣ್ಣುಗಳೆಲ್ಲ ಬಾಡಿ ಹೋಗಿರುತ್ತೆ. ಅದನ್ನ ತೆಗೆದು ಅಯ್ಯೋ ಇವು ರಾಮನ ಸ್ಪರ್ಶ ಪಡಿಲಿಲ್ವಾ ಅಂತ ದುಃಖಿಸ್ತಾಳೆ. ಆದರೆ ಆಮೇಲೆ ಮತ್ತೆ ನಾಳೆಗಾಡಿ ಹೊಸ ಭರವಸೆಯಿಂದ ಮತ್ತೆ ಹೂವು ಹಣ್ಣುಗಳನ್ನು ಸಿದ್ಧಪಡಿಸ್ತಾಳೆ. ಇದು ಸುಮ್ಮನೆ ಒಂದು ಕೆಲಸ ಅಲ್ಲ, ಇದು ನಿರಾಶೆಯನ್ನ ಭರವಸೆಯಾಗಿ ಬದಲಾಯಿಸೋ ಒಂದು ದೈನಂದಿನ ಆಚರಣೆ. ಇಲ್ಲೇ ಅವಳ ನಂಬಿಕೆ ಕಣ್ಣಿಗೆ ಕಾಣಿಸ್ತೆ. ಹೀಗೆ ಪ್ರತಿದಿನ ಹೊಸ ನೈವೇದ್ಯಗಳನ್ನು ಸಿದ್ಧ ಮಾಡ್ತಾ ಶಬರಿ ಒಂದು ಹಾಡನ್ನ ಹಾಡ್ತಾಳೆ.
ಈ ಹಾಡು ಕೇವಲ ಅವಳ ಕಾಯುವಿಕೆಯ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಅವಳ ಮನಸ್ಸಲ್ಲಿರೋ ರಾಮನ ಒಂದು ಪರಿಪೂರ್ಣ ಚಿತ್ರಣವನ್ನೇ ನಮ್ಮ ಮುಂದೆ ಇಡುತ್ತೆ. ಹಾಗಿದ್ರೆ ಶಬರಿಯ ಮನಸ್ಸಲ್ಲಿರೋ ರಾಮ ಹೇಗಿದ್ದಾನೆ? ಅವನು ದಶರಥನ ಮಗ, ಸಾಧುಗಳ ಸ್ನೇಹಿತ, ಧೀರ, ಶೂರ, ಸದ್ಗುಣಗಳ ಗಣಿ. ಕೆಟ್ಟವರಿಗೆ ಭಯಂಕರನಾಗಿದ್ರೂ ಮಕ್ಕಳ ಹಾಗೆ ಸೌಮ್ಯ, ರಾಜಪದವಿಯನ್ನೇ ಬಿಟ್ಟು ಬಂದ ತಪಸ್ವಿಯವನು. ಅವಳ ಪಾಲಿಗೆ ಅವನು ಮಂಗಳಕರತೆಯ ಸಾಕಾರ ಮೂರ್ತಿ. ಇದು ಅವಳ ಮನಸ್ಸಿನಲ್ಲಿರೋ ಒಬ್ಬ ಆದರ್ಶ ನಾಯಕನ ಚಿತ್ರಣ. ಅವಳ ಹಾಡಿನಲ್ಲಿ ಬರೋ ಈ ಒಂದು ರೂಪಕವನ್ನ ನೋಡಿ. ಕೆಟ್ಟ ಕನಸಿರುಳ ಕಳೆವ ಸುಪ್ರಭಾತದಂಥವನನು. ಇದು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಯಾಕಂದ್ರೆ ಇದೇ ಸಮಯದಲ್ಲಿ ರಾಮ ನಿಜವಾಗಲೂ ದುಃಖದ ಕತ್ತಲೆಯಲ್ಲಿ ಮುಳುಗಿದ್ದಾನೆ. ಅಂದ್ರೆ ಶಬರಿಯ ನಂಬಿಕೆ ಬೆಳಕಿನ ಚಿತ್ರಣವನ್ನ ಕಟ್ಟಿಕೊಟ್ರೆ, ರಾಮನ ವಾಸ್ತವ ಕತ್ತಲೆಯಿಂದ ಕೂಡಿದೆ. ಹಾಗಿದ್ರೆ ಈ ಕಥೆಯನ್ನ ನಾವು ಒಂದು ಮೂಲಭೂತವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಶಬರಿಯ ಭಕ್ತಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಿಸ್ವಾರ್ಥ. ಅವಳು ಪ್ರತ್ಯಾಗಿ ಏನನ್ನೂ ಕೇಳೋದಿಲ್ಲ, ನಿರೀಕ್ಷಿಸೋದಿಲ್ಲ. ಹಾಗಾದ್ರೆ ಪ್ರತ್ಯಾಗಿ ಏನನ್ನೂ ಬಯಸದ ಇಂಥ ಒಂದು ಅಚಲವಾದ ನಂಬಿಕೆಯಲ್ಲಿರುವ ನಿಜವಾದ ಶಕ್ತಿತರಿ ಏನು? ಈ ಒಂದು ಪ್ರಶ್ನೆಯೇ ಶಬರಿ ನಾಟಕದ ಆತ್ಮ.